ನಮಸ್ಕಾರ, ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಸ್. ಇದೀಗ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡರ್. ಕೋವಿಡ್ ಪರಿಸ್ಥಿತಿ ಎದುರಿಸಲು ರಾಜ್ಯ ಸಿದ್ಧವಾಗಿದೆ. ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ರಾಜ್ಯದಲ್ಲಿ ಸದ್ಯಕ್ಕೆ ಕೊರೋನಾದಿಂದ ಯಾವುದೇ ರೀತಿಯ ಭಯವಿಲ್ಲ, ಆದರೆ ಪರಿಸ್ಥಿತಿಯನ್ನ ಎದುರಿಸಲು ಸಕಲ ಸಿದ್ಧತೆಯನ್ನ ನಡೆಸಲಾಗಿದೆ. ವೆಂಟಿಲೇಟರ್, ಆಮ್ಲಜನಕ ವಾರ್ಡ್ಗಳಿಗೆ ತೊಂದರೆಯಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಎಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಂತಹ ಪರಿಸ್ಥಿತಿ ಎದುರಾದರೂ ಎದುರಿಸಲು ಸಿದ್ಧರಾಗಬೇಕು ಎಂದು ತಿಳಿಸಿದರು. ಸುಮಾರು 65 ಕೇಸ್ಗಳಿದ್ದವು, 80 ಆಗಿದ್ದಾವೆ. ಇದು ಅಷ್ಟೊಂದು ಸೀರಿಯಸ್ ಪೇನ್ ಅಲ್ಲ. ಬಟ್ ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ, ಯಾರಿಗೆ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಜ್ವರ ಬರ್ತದೆ, ಅವ್ರು ಯಾರು ಶಾಲೆಗೆ ಕಳಿಸ್ಬೇಡಿ ಅಂತ. ಮತ್ತು ವಯಸ್ಸಾದವರು ಇದ್ದಾರಲ್ಲ, ಮಲ್ಟಿ ಆರ್ಗನ್ಸ್ ಫೇಲರ್ ಆಗಿರೋರು, ವಯಸ್ಸಾಗಿರೋರು, ಬೇರೆ ಬೇರೆ ಕಾಯಿಲೆಗಳು ತುತ್ತಾಗಿರ್ತಕ್ಕಂಥವ್ರು, ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು. ನೀವು ಕೂಡ ಮಾಸ್ಕ್ ಧರಿಸಿ ಸರ್. ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗಲಿಲ್ವಾ ಸರ್? ನಾವು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ವ್ಯಾಕ್ಸಿನು ಸಿಕ್ಕಿದ್ರೆ ತೆಗೆದು ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ. ಯಾರಿಗೆ ವಯಸ್ಸಾಗಿರೋರಿದ್ದಾರೆ, ಯಾರು ಕಾಯಿಲೆಗಳಿಂದ ನಡ್ತಾ ಇದ್ದಾರೆ, ಯಾರು ಕಿಡ್ನಿ ಡಿಸೀಸ್ಗಳು ನಡ್ತಾ ಇದ್ದಾರೆ, ಹಾರ್ಟ್ ಡಿಸೀಸ್ಗಳಿಂದ ನಡ್ತಾ ಇದ್ದಾರೆ, ಅಂಥವರೆಲ್ಲ ಹಾಕಳಿ ಅಂತ. ವಿದೇಶ ಪ್ರಯಾಣ ಮಾಡಿದವರು ಅವರು ಸ್ವಲ್ಪ ನಿಗಾ ಇಡಬೇಕು ಅಂತ. ವಿದೇಶ ಪ್ರಯಾಣ ಏರ್ಪೋರ್ಟ್ನಲ್ಲಿ ಏನಾದರೂ ಟೆಸ್ಟಿಂಗ್ ಸ್ಟಾರ್ಟ್ ಮಾಡೋದು ಇನ್ನೂ ಮಾಡಿಲ್ಲ, ಕೇಂದ್ರ ಸರ್ಕಾರದಿಂದ ಏನೂ ಬಂದಿಲ್ಲ ನಮಗೆ. ಬಟ್ ಎಚ್ಚರಿಕೆಯಿಂದ ಇತ್ತು. ಆಗ್ರಾದ ಧಾರ್ಮಿಕ ಸ್ಥಳದಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ. 2 ದಿನಗಳ ಹಿಂದೆ ಆಗ್ರಾದ ಧಾರ್ಮಿಕ ಸ್ಥಳದಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ನಡೆಸಲಾಗಿತ್ತು. ಆರೋಪಿ ಪವಿತ್ರ ಅಲಿಯಾಸ್ ಪಮ್ಮಿಯನ್ನ ಜನರು ಹಿಡಿದು ಪೊಲೀಸರಿಗೂ ಕೂಡ ಒಪ್ಪಿಸಿದ್ರು. ಆದರೆ ಪೊಲೀಸರು ಆತನನ್ನ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಬಿಡುಗಡೆ ಕೂಡ ಮಾಡಿದ್ದಾರೆ. ವಿಡಿಯೋ ವೈರಲ್ ಆದ ಬಳಿಕ ಇದೀಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಬಾಲಕಿಯ ಕುಟುಂಬವು ಆರೋಪಿಸಿದೆ. ಈ ಪ್ರಕರಣದಲ್ಲಿ ಪೊಲೀಸರ ಪಾತ್ರ ಮಾತ್ರ ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ. ರಾಜ್ಯದ ಆಸ್ತಿಗಳನ್ನ ಸರ್ಕಾರ ರಕ್ಷಣೆ ಮಾಡಿಕೊಳ್ಳುತ್ತದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಆಸ್ತಿಗಳನ್ನ ನಾವು ರಕ್ಷಣೆ ಮಾಡಿಕೊಳ್ಳುತ್ತೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮಂಗಳವಾರ ಇಲ್ಲಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಎಚ್ಎಎಲ್ನ ಯಾವುದೇ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯಕ್ಕೆ ನೀಡಿಲ್ಲ. ಮೊದಲಿನಿಂದಲೂ ನಮ್ಮಲ್ಲಿರುವ ತಾಂತ್ರಿಕ ಮಾನವ ಸಂಪನ್ಮೂಲದಿಂದ ನೆಹರೂರವರು ಇದನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಏರ್ ಬೇಸ್, ಏರ್ ಶೋಗಳನ್ನ ನೀಡಿದ್ದಾರೆ ಎಂದು ತಿಳಿಸಿದರು. ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಬರೀಬೇಕು, ಚರ್ಚೆ ಮಾಡಬೇಕು ಅಂತೇಳಿ ಅವ್ರ ಕೈಲಿ ಒಂದು ಮುಂದಾಳತ್ವವನ್ನು ಕೊಟ್ಟರಲ್ಲ. ಯಾವ ಪ್ರತಿ ಸಂದರ್ಭದಲ್ಲೂ ಕೂಡ ಅವರೊಂದು ಟೀಮ್ ತೆಗೆದುಕೊಂಡು ಹೋಗ್ತಾರೆ. ಅವರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸಾಮಾಜಿಕ ಕಳಕಳೆ ನೀವು ತೆಗೆದುಕೊಳ್ಳಿ. ಅವ್ರು ಯಾವುದೇ ಫೋಟೋಗಳಿರಲಿ, ಇನ್ನೊಂದಿರಲಿ, ಜೊತೆ ಹೋಗ್ಬೇಕಾದ್ರೆ ಗಾಂಧಿ ಕಾಲದಿಂದ ಹಿಡಿದು ನೆಹರು ಕಾಲ ಎಲ್ಲ ಕೂಡ ಗಮನಿಸಿ, ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಅವರ ಜೊತೆ ಗುರ್ಸ್ಕೊಂಡು ನಾವು ಒಂದು ಕಾಲದಲ್ಲಿ ನೋಡ್ಕೊಂಡು ಹಂಗೆ ಈ ದೇಶಕ್ಕೆ ಸಂವಿಧಾನವನ್ನ, ಈ ರಾಷ್ಟ್ರಧ್ವಜವನ್ನ ಮೊದಲನೇ ಪ್ರಧಾನಮಂತ್ರಿ ಇಷ್ಟು ವರ್ಷಗಳ ಕಾಲ ಈ ದೇಶಕ್ಕೆ ಅವ್ರು ಕೊಟ್ಟಂತ ಒಂದು ಕೊಡುಗೆ, ಆಮೇಲೆ ಅವ್ರದ್ದು ಪ್ಲಾನ್ 5 ಇಯರ್ ಪ್ಲಾನ್ ಅಂತ ಏನು ಪ್ರತಿ ಪಂಚವಾರ್ಷಿಕ ಯೋಜನೆಗಳನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಅಧಿಕಾರ ತೆಗೆದುಕೊಂಡಾಗ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಹೇಳಿ. ಒಂದ್ ಕಡೆ ನಮ್ಗೆ ಊಟಕ್ಕಿಲ್ಲ, ಎಲ್ಲ ಈಗ ಅವತ್ತಿನ ಕಾಲದಲ್ಲಿ ಹೊರಗಡೆ ದೇಶದಿಂದ ನಾವು ಜೋಳನ ಎಲ್ಲ ತರಿಸ್ತಾ ಇದ್ದಂತ ಒಂದು ಕಾಲ. ಬೇರೆ ಬೇರೆ ಎಲ್ಲ ಇದನ್ನ ಗೋಧಿನ ಜೋಳನ ಎಲ್ಲ ಹೊರಗಡೆ ತರಿಸ್ತಾ ಇದ್ದಂಥ ಕಾಲ ಕೂಡ
ನಾನೇ ಚಿಕ್ಕ ಹುಡುಗಿಯರ ಪ್ರಕಾರ ನಾನು ಅದನ್ನ ಗಮನಿಸಿದ್ದೇವೆ. ಸೊ ಹಂಗೆ ಈ ದೇಶಕ್ಕೆ ಕೈಗಾರಿಕಾ ಕ್ರಾಂತಿ, ಹಸಿರು ಕ್ರಾಂತಿ, ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ, ಆಮೇಲೆ ಜ್ಞಾನ ಸಂಪನ್ನ ಮಾಡಲಿಕ್ಕೆ ಎಜುಕೇಶನ್ಗೆ ಒತ್ತನ್ನು ಕೊಟ್ಟದನ್ನ ನಾವು ಯಾರು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಈ ದೇಶಕ್ಕೆ ಅವರು ಕೊಟ್ಟಂತ ಒಂದು ದೊಡ್ಡ ಅಪಾರವಾದಂತ ಕೊಡುಗೆಯನ್ನ ನಾವು ಈ ದೇಶನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಪೀಳಿಗೆ, ಬಿಜೆಪಿಯವರಿಗೆ ನಾವು ಉತ್ತರ ಕೊಡುವಂತ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನೀವೇನ್ ಮಾಡಿದ್ರಿ, ನಾವೇನ್ ಮಾಡಿ, ಅದೇ ಬೇಕು. ಒಂದು ದೊಡ್ಡ ಚರ್ಚೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು. ಈಗ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಆವತ್ತಿಂದ ಇವತ್ತರೂ ಕೂಡ ಯಾವ್ದಾದ್ರು ಒಂದು ತಿದ್ದುಪಡಿಗಳಾಗಿದೆ. ಈಗ ರೀಸೆಂಟ್ ಆಗಿ ಮನಮೋಹನ್ ಸಿಂಗ್ ಅವ್ರ ಕಾಲದ ತಿದ್ದುಪಡಿ ಲೆಕ್ಕ ಆಗ್ತದೆ. ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಶನ್, ನಮ್ಮ ರೈಟ್ ಟು ಎಂಪ್ಲಾಯ್ಮೆಂಟ್, ಆಮೇಲೆ ಕೊನೆಗೆ ನಾವು ಅರಣ್ಯ ಭೂಮಿನ ಅವ್ರಿಗೆ ಜನರಿಗೆ ಟ್ರೈಬಲ್ಸ್ಗೆ ಕೊಡಬೇಕು ಅಂತೇಳಿ, ಹಿಂದೆ ನಮ್ಮ ರೆಗ್ಯುಲರ್ ಅವರಿಗೆ ಭೂಮಿನ ಕೊಡಬೇಕು ಅಂತ ಹೇಳಿ ಉಳೋರಿಗೆ ಭೂಮಿ ಕೊಡಬೇಕು ಅಂತ ಬ್ಯಾಂಕ್ ರಾಷ್ಟ್ರೀಕರಣ, ಅದೊಂದು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಹಂಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ರಕ್ಷಣೆ ಮಾಡುವಂತಹ ಸಂದರ್ಭ ಅಂತ ಹಿಡಿದು ಈ ದೇಶಕ್ಕೆ ಅನೇಕ ವಿಚಾರಗಳನ್ನ ರಾಜ್ಯಗಳಿಗೆ ಹೆಚ್ಚಿಗೆ ಒತ್ತನ್ನ ಕೊಟ್ಟಿದ್ದು ನೆಹರು ಕಾಲದಲ್ಲಿ ಇರೋದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಅವತ್ತಿನ ಕಾಲದಲ್ಲಿ ಇಂಡಿಯನ್ ನಮ್ಮ ಏರ್ಲೈನ್ಸ್ ನ ಪ್ರಾರಂಭ ಮಾಡಬೇಕಾದ್ರೆ ಬೇಕಾದಷ್ಟು ದೊಡ್ಡ ಚರ್ಚೆ, ಟಾಟಾ ಅವ್ರಿಗೆ ಎಲ್ಲ ಪ್ರೋತ್ಸಾಹ ಕೊಟ್ಟಿಗೆ. ಇಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನು ಕೂಡ ಅವರು ಆ ಒಂದು ಟಾಟಾ ಸಂಸ್ಥೆ ಅವರಿಗೆ ಕೊಟ್ಟು ಹೇಳಿ ಇಲ್ಲಿ ಬಂದು ಅವರು ಪಾಲ್ಗೊಂಡು ಇನಾಗ್ರೇಟ್ ಮಾಡಿ ಅನೇಕ ನೀರಾವರಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡ್ಕೊಂಡು ಬಂದದನ್ನ ನಾವೆಲ್ಲ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ HAL, ಏರ್ಫೋರ್ಸ್ ಇವೆಲ್ಲ ಇಷ್ಟು ದೊಡ್ಡ ಸ್ಟ್ರಾಂಗ್ ಇದೆ ಅಂತಂದ್ರೆ ಅವರ ಕಾಲದಲ್ಲಿ ಹಾಕಿದಂತ ಅಡಿಪಾಯನ ಇವತ್ತು ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಕೋಲಾರ್ ಗೋಲ್ಡ್ ಫೀಲ್ಡ್ ಒಂದು ಬಿಟ್ರೆ ಈ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಕಂಪನಿ, ಅದು ಮುಚ್ಚೋಗಿ ಈಗ ಬೇರೆ ಕಾರಣದಿಂದ ಬೇರೆ ವಿಚಾರ. ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭಿಸುವುದಾಗಿ ಜಿ ಪರಮೇಶ್ವರ್ ಅಧಿಕೃತ ಘೋಷಣೆ. ಈಗಷ್ಟೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಗಳೂರು ನಗರದಲ್ಲಿ ಮತ್ತೆ ಟೋಯಿಂಗ್ ಆರಂಭಿಸುವುದಾಗಿ ಹೇಳಿದ್ದರು. ಇದರ ಬೆನ್ನಲ್ಲೇ ಗೃಹ ಸಚಿವ ಜಿ ಪರಮೇಶ್ವರ್ ನಗರದಲ್ಲಿ ಸಂಚಾರ ದಟ್ಟಣೆ ಉಂಟಾಗುತ್ತಾ ಇದೆ. ಈ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಮತ್ತೆ ಟೋಯಿಂಗ್ ಅನ್ನ ಪ್ರಾರಂಭಿಸುತ್ತೇವೆ ಎಂದು ಅಧಿಕೃತವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಸಾರ್ಟ್ಔಟ್ ಮಾಡಿದ್ದೀವಿ. ಹೆಚ್ಚು ಕಡಿಮೆ ನೋಡಿ, ಹೊಸದಾಗಿ ಮಾಡೋದ್ರಿಂದ ಸ್ವಲ್ಪ ಹಿಕಪ್ಸ್ ಇದ್ದೇ ಇರುತ್ತೆ. ನಾನು ಇವಾಗ ಅವ್ರಿಗೆ 15 ದಿವಸ ತಿಂಗಳು ಅಂತ ಹೇಳಿದ್ದೀವಿ. ದೇ ಮೇ ಟೇಕ್ ಸಮ್ ಟೈಮ್, ಯಾಕಂದರೆ ಇಟ್ಸ್ ಅ ಬಿಗ್ ವರ್ಕ್. ಒಂಥರ ಸೆನ್ಸಸ್ ಮಾಡ್ದಂಗೆ ಅದನ್ನು ಮಾಡಿಕೊಡ್ತಾರೆ. ಕೊಟ್ಟಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಕಾರಿನ ಸನ್ ರೂಫ್ ತೆಗೆದು ಹುಚ್ಚಾಟ ಮೆರೆದ ದಂಪತಿಗಳಿಗೆ ಇದೀಗ ಪೊಲೀಸರು ದಂಡ ವಿಧಿಸಿದ್ದಾರೆ. ಕಾರಿನಲ್ಲಿ ಹೋಗುತ್ತಿರುವಾಗ ಸನ್ ರೂಫ್ ತೆಗೆದು ದಂಪತಿ ಅಸಭ್ಯವಾಗಿ ವರ್ತಿಸಿರುವ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದೆ. ಮಂಗಳವಾರ ರಾತ್ರಿ ದಂಪತಿ ಕಾರಿನಲ್ಲಿ ತೆರಳುತ್ತಿರುವ ವೇಳೆ ಕಾರಿನ ಸನ್ ರೂಫ್ ತೆಗೆದು ರೊಮ್ಯಾನ್ಸ್ ಅನ್ನ ಮಾಡಿದ್ದು, ದಂಪತಿಯ ವರ್ತನೆಯನ್ನ ವಾಹನ ಸವಾರರು ವಿಡಿಯೋವನ್ನ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ತಕ್ಷಣ ಎಚ್ಚೆತ್ತ ಹಲಸೂರು ಪೊಲೀಸರು ಕಾರ್ ಮಾಲೀಕನನ್ನ ಪತ್ತೆ ಹಚ್ಚಿದ್ದಾರೆ. ಅಪಾಯಕಾರಿ ಕಾರ್ ಚಲಿಸುವುದಕ್ಕೆ 1000 ರೂಪಾಯಿ, ಸಂಚಾರ ನಿಯಮ ಉಲ್ಲಂಘಿಸಿದ್ದಕ್ಕೆ 500 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಇಂತಹ ಮತ್ತು ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.